ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಪಂಚಾಯತ್ ಚೇರ್ಮನ್ ಯುನಾನಿಮಸ್ ಅಮ್ಟಾಡಿ ಪಂಚಾಯತ್ ಅಂತ ಹೇಳಿ ನಮ್ಮ ಬಂಟ್ವಾಳ ತಾಲೂಕಲ್ಲಿ ಅದರ ಪ್ರೆಸಿಡೆಂಟ್ ಆಗ್ತಾನೆ ಇದ್ದರು ಅವರು ಕೆಲವು ವರ್ಷ. ಆಮೇಲೆ ನಮ್ಮ LD ಬ್ಯಾಂಕ್ ಅಂತ ಅಲ್ಲಿ ಅದರ ಫಸ್ಟ್ ಒನ್ ಆಫ್ ಡೈರೆಕ್ಟರ್ ಅವರು ತಂದೆ. ಲೀಲಾವತಿ ಶೆಟ್ಟಿ ಅಂತೇಳಿ ಅವರು ಅವರು MLA ಆಗಿದ್ದರು. ಅವರಿಗೆ ಭಾಳ ಹತ್ತಿರ ಇದ್ದರು ನಮ್ಮ ತಂದೆ ಲೀಲಾವತಿ ರೈ, ಹತ್ತಿರ ಇದ್ದರು. ನಾವು ಆಗ ಸ್ವಲ್ಪ ಆ್ಯಂಟಿ ಕಾಂಗ್ರೆಸ್ ಅಂದರೆ ಈಗ ಓಲ್ಡ್ ಕಾಂಗ್ರೆಸ್ ತಂದೆ. ಆ ಸಂದರ್ಭದಲ್ಲಿ ಅಲ್ಲಿ ನಾನು ಹುಟ್ಟಿದ್ದು 57ನೇ ಇಸ್ವಿ ಸೆಪ್ಟೆಂಬರ್ 27ನೇ ತಾರೀಕಿಗೆ. ನಾನು ಹುಟ್ಟಿದ ಮೇಲೆ ಆಗುವಾಗ ನಮ್ಮ ತಂದೆ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದರು ರಾಜಕಾರಣದಲ್ಲಿ. ಅವರೆಲ್ಲ ಕರ್ಕೊಂಡು ಅಂದರೆ ನಾವು ಓಲ್ಡ್ ಕಾಂಗ್ರೆಸ್, ಅದಕ್ಕೆ ಈ ಇಂದಿರಾ ಗಾಂಧಿ ಸರ್ಕಾರಕ್ಕೆ ನಾವು ವಿರೋಧ. ನಮ್ಮನ್ನು ತಗೊಂಡು ಹೋದ್ರು ಪೊಲೀಸ್ ಸ್ಟೇಷನ್ಗೆ. ಇವರು ಭಾಳ ಜೋರಾಗಿ ಭಾಷಣ ಮಾಡಿದರು, ಇಂದಿರಾ ಗಾಂಧಿನ ಅಟ್ಯಾಕ್ ಮಾಡಿ. ಅದೇ ಕೊಂಡೋಗಿದ್ರು. ಈಗ ಯಾಕೆಂದು ಹೇಳ್ತೇವೆ ಅಂದರೆ ನಾವು ಜೈಲು ವಾಸ ಅನುಭವಿಸಿಲ್ಲ, ಆದರೆ ಎಮರ್ಜೆನ್ಸಿಯಲ್ಲಿ ನಾವು ಬಂದವರು ಅಂತ ಹೇಳ್ತಾರಲ್ಲ, ಆ ಎಮರ್ಜೆನ್ಸಿ ನನಗೂ ಇದೆ. ನನಗೆ ಆಗ 17 ವರ್ಷ ವಯಸ್ಸಾದ್ರೂ ಅದರಲ್ಲಿ ಆಗ ನಾನು ನನ್ನ ಅಕ್ಕನ ಮನೇಲಿ ಇರ್ತಿದ್ದೆ. ರಾತ್ರಿ ಬರಲಿಲ್ಲ, ಪೊಲೀಸರು ಬಿಡಲಿಲ್ಲ ರಾತ್ರಿಗೆ. ಒಬ್ಬ ಮಗ ಅಕ್ಕ ಎಲ್ಲಿ ಹೋಗಿದ್ದಾನೆ ಅಂತ ಕೊನೆಗೆ ನಮ್ಮನ್ನು ಬಿಟ್ಟರು. ಆಗ ಮೊರಾರ್ಜಿ ದೇಸಾಯಿ ಅವರು ಪ್ರೈಮ್ ಮಿನಿಸ್ಟರ್ ಆದರು. ಮತ್ತೆ ಆ ಟೈಮಲ್ಲಿ ಚಂದ್ರಶೇಖರ್ ಪ್ರೆಸಿಡೆಂಟ್ ಆಗಿದ್ದರು. ನಾವು ಆ ಡೇಸಲ್ಲಿ ರಾತ್ರಿ ಬೆಳಿಗ್ಗೆ ನಾವು ಕಾಲೇಜಿಗೆ ಹೋಗೋದು, ಟ್ಯೂಷನ್ಗೆ ಹೋಗೋದು, ರಾತ್ರಿ ರೋಡಲ್ಲಿ ಬರೆಯುವ ಕೆಲಸ ಮಾಡ್ತಿದ್ದೆವು ನಾವು, ಜನತಾ ಪಾರ್ಟಿ. ನಾನು ಸರ್ಕಾರ ಆಗ 83ರಲ್ಲಿ ಬಂದಿತ್ತು. PGR ಸಿಂಧಿಯಾ ಹೆಲ್ತ್ ಮಿನಿಸ್ಟರ್ ಆಗಿದ್ದರು ಆ ಟೈಮಲ್ಲಿ. BL ಶಂಕರ್ ಅಲ್ಲೊಂದು ಔಟ್ ಹೌಸ್ ಇತ್ತು 7 ಮಿನಿಸ್ಟರ್ ಕ್ವಾರ್ಟರ್ಸಲ್ಲಿ, ಅದರಲ್ಲಿ ಅವರು ಇರ್ತಿದ್ರು. ಅವ್ರಿಗೆ ಮದುವೆ ಆಗಿರಲಿಲ್ಲ, ಅವರು ಲಾಗ್ ಹೌಸ್ ಮಾಡ್ತಿದ್ದರು. ಹಾಗೆ ನಾವು BL ಶಂಕರ್ ಹತ್ರ ನಾನು ಸ್ವಲ್ಪ ನಮ್ಮದೊಂದು ಗ್ರೂಪ್ ಇತ್ತು. ಪ್ರಸನ್ನ ಕುಮಾರ್ ರೈ ಅಂತ ಅವರು ದೇವರಾಜ ಪೀರಿಯಡಲ್ಲಿ MLC ಜತ್ತಪ್ರೈ ಅಂತಿದ್ರು, ಪುತ್ತೂರಿನವರು, ಅವರ ಮಗ. ನಾನು PV ಮೋಹನ್ ಅಂತ AC ಸೆಕ್ರೆಟರಿ ಆಗಿದ್ದಾರೆ ಅವರು ನಮ್ಮದೊಂದು ಹಳೆಯ ಗ್ರೂಪ್ ಇದು. ಹಾಗೆ ಅಲ್ಲಿ ಅವರು ಶಂಕರ್ ಹತ್ರ ನಡೆದಿತ್ತು. ನಮ್ಮದು ಈ ಗುಂಪು ಮಂಗಳೂರಿನವರದ್ದೇ ನಮ್ಮದು. ಆಗ ನಾವು ಬಾವುಟಗುಡ್ಡೆ ಅಂತಿತ್ತು ಎಲೋಶಿಯಸ್ ಕಾಲೇಜ್ ಹತ್ರ. ಅಲ್ಲಿ ನಮ್ಮ BJP ಮತ್ತು ಜನತಾ ಪಕ್ಷ ನೇಗಿಲು ಹೊತ್ತ ರೈತ ಕಂಬೈನ್ ಆಗಿ ಸರ್ಕಾರ ಆಯಿತು. ತಮ್ಗೆ ಗೊತ್ತಿರಬೇಕದು. VS ಆಚಾರ್ಯ, ಡಾಕ್ಟರ್ BB ಶೆಟ್ಟರು ಅವರೆಲ್ಲ MLAಗಳಾಗ, ರುಕ್ಮಯ್ಯ ಪೂಜಾರಿ, ಶಿವರಾವ್ ಅಂತ BJP MLAs. ಅವರ ಸಪೋರ್ಟ್ ತಗೊಂಡು ಫಸ್ಟ್ ಟರ್ಮ್ 83ರಲ್ಲಿ ಸರ್ಕಾರ ಆಯಿತು ರಾಮಕೃಷ್ಣ ಹೆಗಡೆ ಇರುವಾಗ. 85 ಮತ್ತೆ ಅವರು ರಿಸಾಲ್ವ್ ಮಾಡಿದ್ಮೇಲೆ ಫುಲ್ ಮೆಜಾರಿಟಿ ಬಂತು. 85ಅಲ್ಲಿ ಸಿದ್ದರಾಮಯ್ಯನವರು ಫಸ್ಟ್ ಟರ್ಮ್ MLA ಆದ್ದು. ಅವರಾಗ ಪಕ್ಷದಿಂದಲ್ಲ, ಅವರು ಲೋಕದಳ MLA ಅವರು. ಆಗ ನಮಗೆ ಸಿದ್ದರಾಮಯ್ಯ ನನಗೆ ಪರಿಚಯ ಇರಲಿಲ್ಲ. 85ಅಲ್ಲಿ ಅವರು ಫಸ್ಟ್ ಸಂಗೋಪನಾ ಮಂತ್ರಿ ಆಗಿದ್ದರು. ಮಧ್ಯದಲ್ಲಿ ನನಗೆ ಮದುವೆ ಆದಮೇಲೆ ಸ್ವಲ್ಪ ರಾಜಕೀಯದಲ್ಲಿ ಸ್ವಲ್ಪ ನಂಟು ಜಾಸ್ತಿ ದೇವೇಗೌಡರ ಹತ್ರ. ಅದು BL ಶಂಕರನಾಗಿ ದೇವೇಗೌಡರ ಪರಿಚಯ ಆದ ನನಗೆ BL ಶಂಕರ್. ಅದು ಹೇಗೆ ದೇವೇಗೌಡರ ಪರಿಚಯ BL ಶಂಕರ್ ಅವರ ಮೂಲಕ ಆಯಿತು? ನಂತರದಲ್ಲಿ ಅದು ಹೇಗೆ ಹತ್ತಿರ ಬಂತು? BL ಶಂಕರ್ ನನಗೆ ಏನಂದರೆ, ನಾನು ಯಾವತ್ತೂ ರಾಜಕೀಯವನ್ನು ಬಿಸ್ನೆಸ್ ಆಗಿ ತಗೊಳ್ಳಿಲ್ಲ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.